ಬರೋದೇ ಇಲ್ಲ ಅವಳು. ಇವ್ನ್ಗೆ ಇಲ್ಲಿ ಒಳಗೋದಳು ಬರ್ಲೇ ಇಲ್ವಲ್ಲ, ಏನಾಯ್ತಿದು ಅಂತ ಅನ್ಬಿಟ್ಟು ಒಂದು ತಾಯ್ತ ಕಟ್ಸಿರ್ತಾನೆ ಪೂಜೆ ಮಾಡಿಸಿದಾಗ. ಅವ್ರೇನ್ ಮಾಡಿದ್ರು, ಅವ್ರಿಗೆ ಇವ್ರ ಕಂಡ್ರೆ ಆಗಂಗಿಲ್ಲ. ಪೂಜೆ ಮಾಡಕ್ ಬಂದಾಗ ಗೊತ್ತಾಯ್ತು ಅವ್ರಿಗೆ ಇದು ಯಾಕೆ ಅಂತಾನೆ ಗೊತ್ತಿಲ್ಲ, ಅದೇನ್ ತಪ್ಪು ಮಾಡವನೆ ಅಂತಾನೂ ಗೊತ್ತಿಲ್ಲ ನಮ್ಗೆ. ಇವತ್ತು ಗೊತ್ತಾಗಿದೆ, ನನಗೆ ರಜನೇ ಇಲ್ಲ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ನೈಟ್ ಟೀ ಕುಡಿಯಕ್ಕೆ ಅಂತ ಬಂದಿದೀವಿ. ಹೇಮಂತ್ ಇದ್ದಾನೆ, ಭರತ್ ಇದ್ದಾನೆ. ನನ್ನ ವ್ಲಾಗ್ ಅಲ್ಲಿ ನಾನು ಇರ್ಲೇಬೇಕಲ್ಲ. ಸೊ ಹಾಯ್ ಗೈಸ್, ಇವತ್ತು ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ ಜೊತೆ ಭಾರ್ಗವ್ ಅವ್ರು ಇದಾರೆ. ಹೇಮಂತ್ ಅವ್ರು ಆಸ್ ಯೂಶುವಲ್ ಇದ್ದೇ ಇರ್ತಾರೆ. ಏನ್ ಮಕ್ಳು ಏನೋ ಟೀ ಕುಡಿಯೋಣ ಅನ್ಕೊಂತ ಹೇಳ್ತಾ ಇದ್ರು. ಕಾರ್ ಎತ್ಕೊಂಡು ಹೊರಟಿದೀವಿ, ಅದ್ರ ಟೀ ಅಂಗಡಿ ಹುಡ್ಕೊಂಡು. ಅದು ಟೀ ಅಂಗಡಿ ಸಿಗ್ತಾ ಇಲ್ಲ, ಡಬ್ಬ ರೋಡಿಗೆ ಕರ್ಕೊಂಡು ಹೋಗ್ತಾವ್ನೆ. ನೋಡ್ಬೇಕು ಅದ್ ಏನಾಗುತ್ತೋ ಏನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಲಾಂಗ್ ಡ್ರೈವ್ ಅಂತೂ ಹಾಗೆ ಆಗುತ್ತೆ. 15 ರೂಪಾಯಿ ಟೀ ಕುಡಿಯಕ್ಕೆ 300 ರೂಪಾಯಿ ಪೆಟ್ರೋಲ್ ಹಾಕ್ಸಿದೀವಿ. 300 ರೂಪಾಯಿ ಅಂತ ಯಾಕೋ ಹೇಳ್ತೀಯ ಮಕ್ಳು? ನನ್ ಮಾನ ಮರಿದಿ ಎಲ್ಲ ತೆಗಿತಾರೆ 300 ರೂಪಾಯಿ ಪೆಟ್ರೋಲ್ ಅಂದ್ಕೊಂಡು. ಅಲ್ಲಿ 300 ರೂಪಾಯಿ ಹೇಳಿದೀವಿ, ಪೆಟ್ರೋಲ್ ಪಂಪ್ ಹುಡುಗ ನೋಡ್ತಿದ್ದಾನೆ, ಕಾರಲ್ಲಿ ಬಂದಿದೀವಿ. ಸದ್ಯ ಹೇಮಂತ್ ಹೇಳಿರೋದು 300 ರೂಪಾಯಿ ಅಂತ, ನಾವಂತೂ ಏನು ಹೇಳಿಲ್ಲ. ಹೆಂಗಿದೆ ಬಗ್ಗು ಲೈಫು? ಅದು ಯಾಕೋ ಗೊತ್ತಿಲ್ಲ, ಪ್ರತಿ ಮಂಡೆ ನನಗಂತೂ ಸಿಕ್ಲಿವ್ ಹಾಕ್ಬೇಕು ಅಂತ ಅನ್ಸುತ್ತೆ. ಏನಾದ್ರು ಎಕ್ಸೈಟಿಂಗ್ ಆಗಿರೋದು ಏನಾದ್ರು ಹೇಳೋ. ನಿನ್ ಪಡೆಗೆ ನೀನ್ ಹೋಗ, ಎಲ್ಲರೂ ಇಸ್ಪಡಲ್ಲ, ಅವ್ರು ಏನಾದ್ರು ಮಾಡ್ಕೊಳ್ಳಿ. ಏನೋ ಬರ್ಡೇ ಮಾಡ್ತಾವ್ರೆ ಕಣ್ರು. ಅಯ್ಯೋ ಇವನನ್ ಮಗ ಮಾಮ ಪೊಲೀಸ್ ಅಂದ್ರೆ ಎದುರ್ತಾನ ಕಣಪ್ಪ. ಯಾಕೆ ಅಂತಾನೆ ಗೊತ್ತಿಲ್ಲ, ಅದೇನ್ ತಪ್ಪು ಮಾಡವನೆ ಅಂತಾನೂ ಗೊತ್ತಿಲ್ಲ ನಮ್ಗೆ. ಯಾವ್ದೋ ಇದು ರೋಡು ಈ ತರ ಒಳ್ಳೆ ದೆವ್ವದ್ ರೋಡಿಗೆ ಕರ್ಕೊಂಬಂದಿದ್ಯಲ್ಲೋ. ಇಲ್ಲೆಲ್ಲ ಸಿಗತ್ತೆ ಟೀ ಅಂಗಡಿ. ಲೋ ಇಲ್ಲೆಲ್ಲೋ ಚಿಕ್ಕ ಪುಟ್ಟ ಟೀ ಅಂಗಡಿಗಳು ಅವು ಇವು ಏನೇನೋ ಕತೆಗಳು ಇರ್ತಾವ ಕಣಲ್ಲೋ. ಬೇಡ, ಯಾರೋ ಬಂದ್ಬಿಟ್ಟು ಕರ್ಕೊಂಡು ಹೋಯ್ತಾರೆ ಅನ್ನೋ ತರ. ಯಾವ್ದಾದ್ರು ರೋಡ್ರಲ್ಲಿ ಟೀ ಅಂಗಡಿ ಇರಿಸ್ಬಿಡ ಕಣವ, ಸಿಕ್ಕಾಬಡೆ ಭಯ ಆಗುತ್ತೆ. ಅದೇ ಶಿವಮೊಗ್ಗದ ಕತೆ ಗೊತ್ತಾನೆ ನಿಮ್ಗೆ? ಆಗುಂಬೆ ಸೈಡ್ ಅಲ್ಲಿ, ಆಗುಂಬೆ ಸೈಡ್ ಇದೆಯಲ್ಲಪ್ಪ ಅದ್ ಕತೆ ಕೇಳಿಲ್ವಾ ನೀವು? ಅದು ಆಗುಂಬೆ ಘಾಟ್ದು ಸ್ಟೋರಿಗಳು ಏನ್ ಗೊತ್ತಾ? ಇಬ್ರು ಫ್ರೆಂಡ್ಸ್, ಒಬ್ಬ IT ವರ್ಕ್ ಮಾಡ್ತಾ ಇರೋದು, ಇನ್ನೊಬ್ಬ ಮಾಮೂಲಿ ಇಂಡಸ್ಟ್ರೀಸ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು. ಇಂಡಸ್ಟ್ರಿಯಲ್ಲಿ ಇರೋನ್ಗೆ ಅವಾಗವಾಗ ರಜೆಗಳು ಸಿಗಲ್ಲ, IT ಅಲ್ಲಿ ಇರೋನ್ ಸಿಗತ್ತೆ. ಅವ್ನು ವರ್ಕ್ ಫ್ರಮ್ ಹೋಮ್ ಆಯ್ತಾ. ಅವ್ನು ಹೋಗ್ಬಿಟ್ಟು ಊರಬ್ಬ ಅಂತ ಹೋಗಿದ್ದ ಮಾಡಿದ್ರು. ಅವನು ಊರಬ್ಬ ಅಂತ ಹೋದ, ಈ ನನ್ ಮಗ ಇಲ್ಲೇ ಇದ್ದ. ಹಬ್ಬದ ದಿನ ಹೋಗೋಣ ಅಂತ ಸುಮ್ನಾದ. ಹೊಸ ಬೈಕ್ ಬೇರೆ ತಗೊಂಡಿದ್ದ ಅದೇ ರೀಸೆಂಟ್ ಆಗಿ. ಆ ಬೈಕ್ಗೆ ಪೂಜೆ ಬೇರೆ ಮಾಡಿಸ್ಬೇಕಲ್ಲ, ಪೂಜೆ ಮಾಡಿಸ್ದ ಒಂದ್ ದೇವಸ್ಥಾನದಲ್ಲಿ. ಒಂದ್ ತಾಯ್ತ ಕಟ್ಸ್ದ, ಎಲ್ಲದು ಆಯ್ತು. ಊರಬ್ಬಕ್ಕೆ ಹೋಗೋಣ ಅಂತ ರೆಡಿ ಆದ. ಊರಬ್ಬಕ್ಕೆ ಮಾಮೂಲಿ ಡೇ ಬೆಳಗಿನ ಜಾವನೆ ಬಿಟ್ಟಿದ್ದ. ಊರಬ್ಬ ಎಲ್ಲ ಮುಗಿಸ್ಕೊಂಡ. ಏನಂದ್ರೆ ಅವ್ನು IT ಅವ್ನ್ ಪಾಪ ಮತ್ತೆ ನೆಕ್ಸ್ಟ್ ಡೇನು ಹೋಗ್ಬೇಕು. ಅವ್ನ ಏನ್ ಮಾಡ್ದ, ನೈಟೇ ಬಿಟ್ಬಿಡೋಣ, ಅಲ್ಲಿ ಕಂಪ್ನಿಗೆ ಹೋಗಿ ಸರಿ ಹೋಗುತ್ತೆ ಅಂತ ಏನ್ ಮಾಡ್ದ, ನಡಿಗುರು ಅಂತ ಅಂದ್ಬಿಟ್ಟು ಹೊರಟ. 7 ಗಂಟೆ ಕಣ, ಇನ್ನ 6:30 7 ಗಂಟೆ ಟೈಮು ಸಂಜೆ. ಬೆಳಗ್ಗೆ ಹೋಗಿದ್ದಾನೆ, ಬೆಳಗ್ಗೆ ಹೋಗ್ಬಿಟ್ಟು ಎಲ್ಲ ಮುಗಿಸ್ದ. ಅಲ್ಲಿ ಅದೇನು ಊರಬ್ಬ ಅವ್ರದ್ದು ಏನಿತ್ತು ಎಲ್ಲ ಮುಗಿಸ್ಬಿಟ್ಟ. ವಾಪಸ್ ಹೋಗ್ಬೇಕಲ್ಲಪ್ಪ ಮನೆಗೆ, ಬೆಂಗಳೂರಿಗೆ. ಆಗುಂಬೆ ಮೇಲೆ ಬರ್ತಾ ಇದ್ದ ಶಿವಮೊಗ್ಗದಿಂದ. ಎಲ್ಲಾ ಟೈಮಲ್ಲೂ ಆಗುಂಬೆ ಘಟ್ಟಲ್ಲಿ ಏನಾದ್ರು ಒಂದ್ ಇರುತ್ತ ಕಣಲ್ಲ, ಅದೇನೋ ಒಂದು ವೈಬ್, ನೆಗೆಟಿವ್ ವೈಬ್ ಅಂತೂ ಇದ್ದೇ ಇರುತ್ತಲ್ಲಿ. ಇತ್ತೀಚೆಗೆ 7 ಗಂಟೆ ಮೇಲೆ ಯಾರಿಗೂ ಬಿಡೋದು ಇಲ್ಲ. ಇಲ್ಲ, ಕ್ಲೋಸ್ ರೋಡ್. 6 ಗಂಟೆ 6:30 ಒಳಗೆ ಎಂಟ್ರಿ ಕೊಟ್ರೆ ಅಲ್ಲಿ ಎಕ್ಸಿಟ್ ಆಗ್ಬೋದು ಅಷ್ಟೇ. ಲೋನ್ ಅಂದವೆ ಹಂಗೆ ಬರ್ತಾ ಏನಾಗಿದೆ, ಒಂದೆಲ್ಲ ಆಗುಂಬೆ ಘಾಟಿಂದ ಬಂದವನೆ, ಯಾರೋ ಕೈ ಅಂದವ್ರ ಕಣ, ಯಾವ್ದೋ ಹುಡ್ಗಿ. ಅವಳು ನೋಡಕ್ಕೆ ಸಕ್ಕದಾಗಿದ್ಲಂತೆ. ಈ ನನ್ ಮಗ ಏನ್ ಮಾಡವನೆ, ಹೋಗಿ ನಿಲ್ಸವನೆ. ನಾನು ಇಲ್ಲೇ ಆಂದವೆ ಮುಂದೆ ಒಂದ್ ನೆಕ್ಸ್ಟ್ ಊರ್ಗೆ ಹತ್ರ ಇಳ್ಕೊಬೇಕು, ನನ್ಗಲ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಆ ಹುಡ್ಗಿ ಹೇಳಿದಾಳೆ. ಇವನು ಸರಿ ಅಂತ ಅಂದ್ಬಿಟ್ಟು ಅವನ್ಗೂ ಒಂಥರ ಒಂದೇ ಹುಡ್ಗಿ ಅಲ್ವಾ, ಸ್ವಲ್ಪ ಕರುಣೆ ಅದು ಇದು ಅಂತೆಲ್ಲ ಬಂದಿದೆ. ಸರಿ ಅಂತ ಹುಡ್ಗ ಬೇರೆ ಅಲ್ಲ ಹುಡ್ಗಿ ಕಣಲ್ಲ, ಹುಡ್ಗ ಅಲ್ಲ, ಹುಡ್ಗನೇ ಕಣಪ್ಪ. ನಮಗ ಹತ್ತಿಸ್ಕೊಂಡು ಬರ್ತಾ ಇರ್ತಾನೆ. ಒಂದ್ ಕಡೆ ಆ ಹುಡುಗಿ ಏನಂತಾಳೆ, ನಿಮಿಷ ನಿಲ್ಸಿ, ಅದೇನೋ ಅವ್ಳಿಗೇನೋ ಪರ್ಸನಲ್ ಏನೋ ಆಗ್ತಾ ಇರುತ್ತೆ, ನಾನು 1 ನಿಮಿಷ ನಿಲ್ಸಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಏನೋ ಸರಿ ಮಾಡ್ಕೊಂಡ್ ಬರ್ತೀನಿ ಅನ್ನೋ ತರ ಏನ್ ಹೇಳ್ದ. ಬಟ್ಟೆನೋ ಏನೋ ಗೊತ್ತಿಲ್ಲ. ಅದು ಒಟ್ಟು ಆ ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತಾಳ ಕಣಪ್ಪ. ಈ ನನ್ ಮಗ ಏನ್ ಮಾಡ್ತಾನೆ, ಆ ಬೈಕ್ ಮೇಲೆ ಕೂತಿರ್ತಾನೆ. ಗಾಡಿ ಆನ್ ಅಲ್ಲೇ ಇರುತ್ತೆ ಅದು, ಯಾಕಂದ್ರೆ ಅದು ಲೈಟ್ ಇರುತ್ತಲ್ವಾ, ಹೆಡ್ ಲೈಟ್. ಆ ಬೆಳಕಿಗೋಸ್ಕರ ನನ್ ಮಗ ಏನ್ ಮಾಡಿರ್ತಾನೆ, ಗಾಡಿನ ಆನ್ ಮಾಡೇ ಇಟ್ಟಿರ್ತಾನೆ. 5 ನಿಮಿಷ ಆಗುತ್ತೆ, 10 ನಿಮಿಷ ಆಗುತ್ತೆ, 1/4 ಗಂಟೆ ಆಗುತ್ತೆ, ಬರೋದೇ ಇಲ್ಲ ಅವಳು. ಇವ್ನ್ಗೆ ಇಲ್ಲಿ ಒಳಗೋದಳು ಬರ್ಲೇ ಇಲ್ವಲ್ಲ, ಏನಾಯ್ತಿದು ಅಂತ ಅನ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಅವನು ಇಳಿಯಲ್ಲ, ಗಾಡಿ ಬಿಟ್ಟು ಇಳಿಯಲ್ಲ. ಅವನು ಜಸ್ಟ್ ಹ್ಯಾಂಡಲ್ದು ಇದಿರುತ್ತಲ್ಲ, ಲೈಟ್ ಇರುತ್ತಲ್ಲ, ಬಸ್ ಸ್ಟ್ಯಾಂಡ್ ಕಡೆ ತಿರುಗಿಸಿದ್ರೆ ಆ ಹುಡ್ಗಿನೇ ಅಲ್ಲಿ ಇರಲ್ಲ ಕಣ. ಎದ್ನೋ ಬಿದ್ನೋ ಅಂತ ಓಡ್ತಾನೆ.
ಮಾಯ ಹೋಗಿರ್ತಾಳಲ್ಲ ಅವ್ನಿಗೆ ಟೆನ್ಷನ್. ಆ ಕತ್ತಲ್ಲಿ ಜೊತೆಲಿ ಇದ್ದವಳು ಇಲ್ಲೇ ಒಳಗೋದವಳು ಹೊರಗ್ ಬಂದಿಲ್ಲ ಅಂದ್ರೆ ಹೆಂಗೆ? ಅದು ಫುಲ್ ಕ್ಲೋಸ್ಡ್. ಅದು ನೀವು ಆಗುಂಬೆ ಸೈಡ್ ಬಸ್ ಸ್ಟ್ಯಾಂಡ್ ಗಳು ನೋಡಿದ್ರೆ ಒಂಥರ ರೂಮ್ ತರ ಇರುತ್ತೆ ಆಯ್ತಾ, ಮಾಮೂಲಿ ಖಾಲಿ ತರ ಇರಲ್ಲ, ಅದು ರೂಮ್ ತರ ಇರುತ್ತೆ, ಎಂಟ್ರಿನೇ ಎಕ್ಸಿಟ್ ಆ ತರ ಇರುತ್ತೆ. ಆ ತರ ಬಸ್ ಸ್ಟ್ಯಾಂಡ್ ಗಳವು. ಒಳ ಹೋಗಿದ್ದೀವಿ ನೋಡಿರ್ತಾನೆ, ಅವ್ನ್ ಕಣ್ಣಾರೆ ನೋಡಿರ್ತಾನೆ. ಅದಕ್ಕೆ ಅವ್ನು ಭಯ ಪಟ್ಟಿ ಹೋಗ್ಬಿಟ್ಟು ಮನೆಗ್ ಸೇರ್ಕೊಂತಾನೆ. ಮನೆಗ್ ಸೇರ್ಕೊಂಡ್ಮೇಲೆ ಫುಲ್ ಜ್ವರ ಅಂದ್ರೆ ಜ್ವರ, ಅಯ್ಯೋ ಸಿಕ್ಕಾಪಟ್ಟೆ ಜ್ವರ ಅನ್ಕೋ. ಒಂದ್ ವಾರ ಹಿಂಗೆ ನಡೆಯುತ್ತೆ. ಅವ್ನಿಗೆ ಎಲ್ಲೂ ಹೋಗಕ್ಕಾಗಲ್ಲ, ಒಂಥರ ಎದುರುಕೊಂಡು, ಒಂಥರ ಮನ್ಸಲ್ಲಿ ಏನೋ ಒಂಥರ ತಳಮಳ ಅಂತಾನೆ. ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಬಂದು ಅವನ್ನ ಒಂದ್ ತಾಯ್ತ ಕಟ್ಸಿ ಆ ಪೂಜಾರಿ ಹತ್ರ ಕೇಳ್ತಾರೆ, ಏನಾಯ್ತು ಕರೆಕ್ಟಾಗಿ ಹೇಳು ಅಂತ. ಹೇಳ್ತಾನೆ, ಈ ತರ ಡ್ರಾಪ್ ಕೇಳಿದ್ರು, ನಾನ್ ಬಿಟ್ಟೆ, ಆಮೇಲೆ ಈ ತರ ನೋಡ್ದೆ, ಮಾಯನೇ ಆಗ್ಬಿಟ್ಟಿದ್ರು ಅವರು. ಪುರೋಹಿತ್ರಿಗೆ ಗೊತ್ತಾಗುತ್ತೆ, ನಿನ್ ಮಗ ಉಳ್ಕೊಂಡಿರೋದೇ ಹೆಚ್ಚು ಅಂತ. ನೀನ್ ಹೆಂಗ್ ಉಳ್ಕೊಂಡಿರೋದೇ ಹೆಚ್ಚು, ನೀನ್ ಹೆಂಗ್ ಉಳ್ಕೊಂಡಿದ್ಯಾ ಗೊತ್ತಾ ನಿನ್ಗೆ ಅಂತ ಕೇಳಿದಾಗ, ಹೆಂಗೆ ಅಂತ ಹೇಳಿದಾಗ, ಅವನು ಬೈಕಲ್ಲಿ ಒಂದು ತಾಯ್ತ ಕಟ್ಸಿರ್ತಾನೆ ಪೂಜೆ ಮಾಡಿಸಿದಾಗ. ಆ ಬೈಕಿಂದ ಇಳ್ದಿರಲ್ಲ ಅವನು, ಬರೀ ಲೈಟ್ ನ ಮಾತ್ರ ತಿರ್ಗಿಸಿರ್ತಾನೆ. ಹಂಗಾಗಿ ಅವಳು ಇವನಿಗೆ ಏನು ಮಾಡಕ್ಕಾಗಿರಲ್ಲ, ಸೇಫ್ ಆಗಿ ಮನೆಗೆ ತಲುಪಿರ್ತಾನೆ. ಬೈಕಿಂದ ಕೆಳಗೆ ಹಿಡಿದಿದ್ರೆ ಗಾನ್ ಕೇಸ್. ಬೈಕಿಂದ ಇಳ್ದಿದ್ರೆ ಗಾನು. ಅದ್ ಏನಾಗ್ತಿತ್ತು ಏನೋ ಗೊತ್ತಿಲ್ಲ ಆ ಟೈಮಲ್ಲಿ. ನಮ್ ಕಡೆ ಹೆಂಗೆ ಅಂದ್ರೆ, ನಾನು ಒಂದು ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಮ್ಮ? ಏನ್ ನಾವ್ ಹೇಳ್ತಿರೋ ಸ್ಟೋರ್ಗುನು ನೀನ್ ಏನೋ ತಗ್ಲಾಕ್ಸ್ಕೊಂಡು ಯಾವ್ದೋ ಹುಡುಗಿನ ಅದು ಎಲ್ಲರೂ ಬಿಟ್ಬಿಟ್ಟು ಬಾರ್ಗೆ ಬಂದ್ಬಿಟ್ಟೆ. ಒಂದು ಮೀಮ್ ಬರುತ್ತೆ ಗೊತ್ತಾ ಗೈಸ್, ಟೀ ಕುಡಿಯಕ್ ಹೋಗಿದ್ರು ಸೀದಾ ಗೋವಾ ರೀಚ್ ಆಗ್ಬಿಟ್ರು ಅಂತ. ಹಾಗೆ ನಮ್ ಜೊತೆ ಆಗ್ತಿರೋದು ಈಗ. ಹೋಗ್ತಾ ಹಂಗೆ ಶಿವಮೊಗ್ಗಕ್ಕೆ ಹೊಡೆದ್ಬಿಟ್ಯಾ ಕಣ ನೀನು. ಗೈಸ್ ಈ ಭಾರ್ಗವ ಏನೋ ಶೇರ್ ಮಾಡ್ತೀನಿ ಅಂತ ತಡೀರಿ. ಇವಾಗ ನೀನೊಂದ್ ಕತೆ ಹೇಳದಲ್ಲ, ಹಂಗೆ ಸಿಮಿಲರ್ ಅಲ್ಲ ನಮ್ ಕಡೆ ಒಂಥರ ಬ್ಲಾಕ್ ಮ್ಯಾಜಿಕ್ ಅಂತ. ಸೊ ನಮ್ಮ ನೈಬರ್ಸ್ ಅಲ್ಲಿ ಒಬ್ರು ಕಪಲ್ಸ್ ಇದ್ರು. ಅವ್ರು ಹೇಗೆ ಅಂದ್ರೆ ಒಂದ್ ಸ್ವಲ್ಪ ಶ್ರೀಮಂತರಾಗಿದ್ರು. ಅವ್ರು ಮದ್ವೆ ಮಾಡ್ಕೊಂಡ್ರು. ಮದ್ವೆ ಆದ್ಮೇಲೆ ಅವರು ಫೈನಾನ್ಷಿಯಲ್ ಕಂಡೀಷನ್ ಮೀನ್ಸ್ ವೀಕ್ ಆಗ್ಬಿಟ್ಟು, ಅಪ್ಪರ್ ಮಿಡಲ್ ಕ್ಲಾಸ್ ಇದ್ರು ಅವರು. ಮದ್ವೆ ಆದ್ಮೇಲೆ ಒಂದ್ ಸ್ವಲ್ಪ ಮಿಡಲ್ ಕ್ಲಾಸ್ ಗಿಂತನೂ ಒಂದ್ ಸ್ವಲ್ಪ ಕೆಳಗಡೆ ಅನ್ಕೋಬಹುದು. ತುಂಬಾ ಹಾರ್ಡ್ ವರ್ಕಿಂಗ್ ಪರ್ಸನ್ ಅವನು. ಬಟ್ ಮದ್ವೆ ಆದ್ಮೇಲೆ ಅದ್ ಏನಾಯ್ತೋ ಗೊತ್ತಿಲ್ಲ, ಎಲ್ಲ ಕಡೆಯಿಂದ ಲಾಸ್. ಬಿಸ್ನೆಸ್ ಮಾಡ್ತಿದ್ರು, ಎಲ್ಲ ಕಡೆಯಿಂದ ಲಾಸ್. ಅವ್ರ ಫ್ಯಾಮಿಲಿ ರಿಲೇಟಿವ್ಸ್ ಅಲ್ಲಿ ಇರ್ತಾರಲ್ಲ, ಮೀನ್ಸ್ ಎಲ್ಲ ಮದ್ವೆ ಆದ್ಮೇಲೆ ವೈಫ್ ಇಂದು ಕಾಲ್ಗುಣ ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರಲ್ಲ. ಅವ್ರ ವೈಫಿಗೆ ಮೀನ್ಸ್ ಒಂಥರ ನೆಗೆಟಿವ್ ಇದ್ ಬಂದ್ಬಿಡ್ತು. ಸೊ ಅವ್ರ ಏನ್ ಮಾಡಿದ್ರು, ಎಲ್ಲಾ ಕಡೆ ಪೂಜೆ ಅದು ಇದು ಅರ್ಚನೆ ಎಲ್ಲ ಮಾಡೋರು. ಹಾಗೆ ಒಬ್ರಿಗೆ ಅವ್ರ ಕಂಡ್ರೆ ಇಷ್ಟ ಇರ್ಲಿಲ್ಲ. ಅವ್ರು ಏನ್ ಮಾಡಿದಾರೆ, ಹಿಂಗೆ ಅವರು ಆಕ್ಚುಲಿ 10 to 15 ಏನೇನು ಬೇರೆ ಬೇರೆ ಎಲ್ಲಾ ಏನೇನ್ ಪ್ರೋಸೆಸ್ ಹೇಳ್ತಾರೋ, ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರಲ್ಲ, ಈ ಪೂಜೆ ಮಾಡಿಸಿ, ಆ ದೇವ್ರಿಗೆ ಹಿಂಗ್ ಮಾಡಿ ಹಂಗ್ ಮಾಡಿ ಅರ್ಕೆ ಅದೆಲ್ಲಾ ಮಾಡ್ಬಿಟ್ರು. ಆದ್ರೂ ಏನು ಅವ್ರಿಗೆ ರಿಸಲ್ಟ್ ಏನು ಬರ್ತಿರ್ಲಿಲ್ಲ. ಸೊ ಲಾಸ್ಟಿಗೆ ಅವ್ರ ರಿಲೇಟಿವ್ಸ್ ಒಬ್ರು ಇದ್ರು. ಅವ್ರ ಏನ್ ಮಾಡಿದ್ರು, ಅವ್ರಿಗೆ ಇವ್ರ ಕಂಡ್ರೆ ಆಗಂಗಿಲ್ಲ, ಒಂದ್ ವಸ್ತುನ ಬ್ಲಾಕ್ ಮ್ಯಾಜಿಕ್ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಇಟ್ಕೊಂಡ್ರೆ ನಿಮಗೆ ಫೈನಾನ್ಷಿಯಲಿ ದುಡ್ಡು, ಬಿಸ್ನೆಸ್ ಎಲ್ಲ ಸರಿ ಹೋಗುತ್ತೆ, ದುಡ್ಡು ಎಲ್ಲ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಬಟ್ ಒಂದ್ ಕಂಡೀಷನ್ ಹಾಕಿದ್ದಾರೆ, ಇದು ಕೊಟ್ಟಿದೀನಿ ವಸ್ತು ಅಂತ ಯಾರಿಗೂ ಹೇಳಂಗಿಲ್ಲ. ಅಕಸ್ಮಾತ್ ಹೇಳಿದ್ರೆ ಉಲ್ಟಾ ಆಗ್ಬಿಡುತ್ತೆ. ಇವಾಗ ಫೈನಾನ್ಷಿಯಲ್ ಕಂಡೀಷನ್ ಏನ್ ವೀಕ್ ಇದೆಯಲ್ಲ, ಇನ್ನೂ ವರ್ಸ್ಟ್ ಆಗುತ್ತೆ. ಫೈನಾನ್ಷಿಯಲ್ ಚೆನ್ನಾಗ್ಲಿ ಅನ್ಬಿಟ್ಟು ಕೊಟ್ಟಿರೋದು, ಅವ್ರು ಕೊಟ್ಟಿರೋದು. ಸೊ ವೈಫ್ ತಗೊಂಡಿದ್ದಾರೆ. ಅವ್ರಿಗೆ ಅಂತ ಬಿಲೀವ್ಸ್ ಒಂದ್ ಸ್ವಲ್ಪ ಜಾಸ್ತಿ ಇತ್ತು. ಅವ್ರ ಹತ್ರ ಬಚ್ಚಿಟ್ಕೊಂಡು ಇರೋದು, ಬಟ್ ಯಾರಿಗೂ ಹೇಳಂಗಿಲ್ಲ. ಹಸ್ಬೆಂಡ್ಗೆ ಅವ್ರು ಆಕ್ಚುಲಿ ಇದ್ದಿದ್ದು ಜಾಯಿಂಟ್ ಫ್ಯಾಮಿಲಿಯಲ್ಲಿ. ಹಸ್ಬೆಂಡಿಗೆ ಹೇಳಿಲ್ಲ, ಬೇರೆ ಅವ್ರ ಅಪ್ಪ ಅಮ್ಮಂಗೆ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ, ತಗೊಂಬಂದ್ ಇಟ್ಟಿದ್ದಾರೆ. 2-3 ದಿವಸ ಆಗಿದೆ. ಇವಾಗ ಹಸ್ಬೆಂಡ್ ಇಲ್ಲಾಗ್ಬಿಡೋದು, ಅವರಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡೋದು 2-3 ದಿವಸ. ಅವನ್ ಸರಿ ಅದಾದ್ಮೇಲೆ ಅವ್ರ ಅಪ್ಪ ಅಮ್ಮಂಗೆ ಏನೋ ಒಂದ್ ಆಗೋದು, ಒಟ್ಟು ಬಿದ್ದೋಗ್ಬಿಡೋದು. ಏನೋ ಮೆಟ್ಲತ್ತಾ ಇರ್ತಾರೆ, ಬಿದ್ದೋಗ್ಬಿಡೋದು ಸಡನ್ ಆಗಿ. ವಾಪಸ್ ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗು. ಸೊ ಹೀಗೆ ನಡೀತಾ ಇತ್ತು. ಒಬ್ರು ಹಾಸ್ಪಿಟಲ್ ಇಂದ ವಾಪಸ್ ಸರಿ ಹೋಗಿ ಬಂದಾದ್ಮೇಲೆ ಇನ್ನೊಬ್ರು ಹೋಗೋ ಒಟ್ಟು ಪರಿಸ್ಥಿತಿ ಬರ್ತಿತ್ತು. ಸೊ ಎಲ್ಲ ಒಂಥರ ನೆಗೆಟಿವ್ ವೈಬ್ಸ್. ಇವ್ರ ಫ್ಯಾಮಿಲಿಯಲ್ಲಿ ಒಬ್ರಿಗೆ ತೋರಿಸಿದ್ದಾರೆ. ಇದೆಲ್ಲ ಆಯ್ತಲ್ಲ, ಬರೀ ಅಷ್ಟೇ ಅಲ್ಲ, ಇನ್ನು ತುಂಬಾ ಮೀನ್ಸ್ ಚಿಕ್ಕ ಪುಟ್ಟದ್ ತುಂಬಾ ನಡೆದಿದೆ. ಬರೀ ಹೆಲ್ತ್ ವೈಸೇ ಎಫೆಕ್ಟ್ ಆಗಿದೆ ಅಂತ ಅಲ್ಲ, ಫೈನಾನ್ಷಿಯಲ್ ಎಫೆಕ್ಟ್ ಆಯ್ತು. ಮನೆ ಅಂದ್ರೆ ಒಂದ್ ಹ್ಯಾಪಿನೆಸ್ ಇರುತ್ತಲ್ವಾ. ಇವಾಗ ಒಂದೊಂದ್ ಮನೇಲಿ ಇರುತ್ತೆ ನೋಡು, ದುಡ್ಡಿಲ್ಲ ಅಂದ್ರೂ ಖುಷಿಯಾಗಿರ್ತಾರೆ. ಸೊ ಅದು ಇರ್ಲಿಲ್ಲ, ಯಾರಿಗೂ ಇರ್ಲಿಲ್ಲ, ಎಲ್ಲಾ ನೆಗೆಟಿವ್ ವೈಬ್ಸ್. ಸೊ ಅವ್ರು ಏನ್ ಮಾಡಿದ್ದಾರೆ, ಹಸ್ಬೆಂಡ್ ಅವರು ತೋರ್ಸಿದ್ದಾರೆ ಪೂಜಾರಿಗೆ, ಯಾರಿಗೋ ಒಟ್ಟು ತೋರ್ಸಿದ್ದಾರೆ. ಸೊ ಅವರು ಒಂದು ಪೂಜೆ ಮಾಡ್ಬೇಕು ಅಂತ ಬಂದ್ರು. ಪೂಜೆ ಮಾಡಕ್ ಬಂದಾಗ ಗೊತ್ತಾಯ್ತು ಅವರಿಗೆ, ಇದು ಬೇರೆದಲ್ಲ, ಏನೋ ಬೇರೆ ವಸ್ತು ಕೊಟ್ಟಿದ್ದಾರೆ, ಅದರಿಂದ ಆಗ್ತಿದೆ. ಒಟ್ಟು ನೆಗೆಟಿವ್ ಎನರ್ಜಿ ಮನೆ ಒಳಗಿದೆ. ಏನಿದೆ ಅಂತ ಅವರಿಗೂ ಗೊತ್ತಾಗಿಲ್ಲ. ಸೊ ಎಷ್ಟೇ ಪೂಜೆ ಮಾಡಿದ್ರು ಎಲ್ಲಿ ತನಕ ಆ ವಸ್ತು ಇರುತ್ತೋ ಅಲ್ಲಿ ತನಕ ಇದು ಸರಿ ಹೋಗಲ್ಲ. ಈಗ ಮನೇಲಿರೋದು ಹಬ್ಬ ಅಂದ್ರು 5-6 ಜನ. ಆ ವಸ್ತು ಯಾರಿಗ್ ಕೊಟ್ಟಿದ್ದಾರೆ, ಯಾರ ಹತ್ರ ಇದೆ, ಎಲ್ಲರಿಗೂ ಕೇಳಿದ್ದಾರೆ 1 by 1. ನಿಮಗೆ ಯಾರು ಕೊಟ್ಟಿದ್ದಾರೆ,
ನಿಮ್ಮ ಹತ್ರ ಇದ್ರೆ ಕೊಟ್ಬಿಡಿ, ಇದೆಲ್ಲ ಆಗ್ತಿರೋದ್ ನೋಡ್ತಾ ಇದೀರಾ ನೀವು, ಸೊ ಇದೆಲ್ಲ ಸರಿ ಹೋಗುತ್ತೆ ಕೊಡಿ ಅಂತ ಹೇಳಿದ್ರು ಎಲ್ಲರಿಗೂ. ಹಸ್ಬೆಂಡ್ ಎಲ್ಲರಿಗೂ ಕೇಳಿದ್ದಾರೆ ಕೂರಿಸ್ಕೊಂಡು. ಅವ್ರ ವೈಫಿಗೆ ಅವರಿಗೆ ಔಟ್ ಆಫ್ ಕಾಂಟೆಕ್ಸ್ಟ್ ಅದು ಒಂಥರ, ಯಾಕಂದ್ರೆ ಅವ್ರಿಗೆ ಆ ವಸ್ತು ಕೊಟ್ಟಿದ್ದು ಫೈನಾನ್ಷಿಯಲಿ ಇದಾಗಕ್ಕೆ. ಸೊ ಇವ್ರಿಗೆ ಆ ಮನ್ಸಲ್ಲಿ ಏನಿತ್ತು, ಅವ್ರ ಮನ್ಸಲ್ಲಿ ಏನಿತ್ತು ಅಂದ್ರೆ ಇದ್ರಿಂದ ಅಟ್ಲೀಸ್ಟ್ ಚೆನ್ನಾಗ್ ಆಗಲ್ಲ ಅಂದ್ರೂ ಕೇಸ್ ಅಂತೂ ಆಗಲ್ಲ. ಸೊ ಅವರು ಹೇಳಿಲ್ಲ, ಅವ್ರಿಗೆ ಗೊತ್ತಿತ್ತು ಆದ್ರೂ ಅವ್ರು ಹೇಳಿಲ್ಲ, ಮುಚ್ಚಿದ್ರು. ಸೊ ಇವನಿಗೆ ತಲೆ ಕೆಟ್ಟಿತು. ಇವಾಗ ಡೌಟ್ ಪಡಕ್ಕೂ ಆಗಲ್ಲ ಯಾರ ಮೇಲೂ. ಕರ್ಸಿದ್ರಲ್ಲ ಅವ್ರಿಗೆ ಹೇಳಿದ್ರು, ಎಲ್ಲರಿಗೂ ಕೇಳ್ದೆ, ಯಾರಿಗೂ ಆ ವಸ್ತು ಕೊಟ್ಟಿಲ್ಲ ಬೇರೆ ಯಾರು. ಸೊ ನಮೀಗ ಅನ್ಸ್ದಂಗೆ ಆ ವಸ್ತು ಇಲ್ಲ ಮನೆಯಲ್ಲಿ ಅಂತ ಅವ್ರು ಹೇಳಿದ್ರು. ಬಟ್ ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಇಂದಾನೆ ಆಗ್ತಿದೆ ಅಂತ. ಅವ್ರ ವಸ್ತು ಅಂತಾನು ಹೇಳಿಲ್ಲ, ಒಟ್ಟು ಏನೋ ಒಂದಾಗಿದೆ, ನಿಮ್ ಮನೆಯಲ್ಲೇ ಒಬ್ರು ಇದಾರೆ, ಅವ್ರಿಗೆಲ್ಲ ವಿಷಯ ಗೊತ್ತು, ಅವ್ರು ಬಾಯಿ ಬಿಡ್ತಿಲ್ಲ ಅಂತ ಅವ್ರಿಗೆ ಹೇಳಿದ್ರು. ಮತ್ತೆ ಏನ್ ಮಾಡೋದು ಅಂತ ಹೇಳಿದ್ರು ಹಸ್ಬೆಂಡ್. ಯಾಕಂದ್ರೆ ಇವಾಗ ಮನೇಲಿ ಜೊತೆಗೆ ಇದೀವಿ ಅಂದ್ರೆ ಡೌಟ್ ಪಡೋದು ಅದು ತಪ್ಪೆ, ರಿಲೇಷನ್ಸ್ ಗಳು ಹಾಳಾಗ್ತವೆ. ಅವನ್ ಪಾಯಿಂಟ್ ಆಫ್ ವ್ಯೂ ಅದಿತ್ತು. ಸೊ ಅವ್ರು ಕೇಳಿದ್ರು, ಸೊ ಇವಾಗ ಏನ್ ಮಾಡೋಕ್ಕಾಗತ್ತೆ ನಾವು, ಆಪ್ಷನ್ಸ್ ಏನು ಅಂತ. ಸೊ ಅವ್ರು ಹೇಳಿದ್ರು, ಓಕೆ ಇನ್ನೊಬ್ರು ನನ್ ಗುರು ಇದ್ದಾರೆ, ಅವ್ರು ಬಂದಿದ್ದಾರೆ, ಅವ್ರಿಗೆ ಗೊತ್ತಾಯ್ತು ಓ ವೈಫಿಗೆ ಕೊಟ್ಟಿದ್ದಾರೆ ಏನೋ ವಸ್ತು, ಪರ್ಟಿಕ್ಯುಲರ್ ವಸ್ತು ಗೊತ್ತಿಲ್ಲ ಬಟ್ ವೈಫಿಗೆ ಕೊಟ್ಟಿದ್ದಾರೆ ಅಂತ ಅನ್ಸ್ಬಿಡ್ತು, ಗೊತ್ತಾಗ್ಬಿಡ್ತು ಅವರಿಗೆ. ಅವ್ರು ಬಂದಾದ್ಮೇಲೆ ಮಾತಾಡಾದ್ಮೇಲೆ ಗೊತ್ತಾಯ್ತು, ಓಕೆ ವೈಫಿಂದಾನೆ, ಮೀನ್ಸ್ ವೈಫಿಂದ ಅಂತ ಅಲ್ಲ, ವೈಫಿಗೆ ಯಾರೋ ವಸ್ತು ಕೊಟ್ಟಿದ್ದಾರೆ ಅದರಿಂದ ಆಗ್ತಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಯ್ತು. ಸೊ ಇವ್ರು ಏನ್ ಮಾಡೋದು, ಇನ್ನೊಂದ್ಸತಿ ಕೇಳೋದು, ಒಂದ್ 5-6 ಸತಿ ಕೇಳೋದು, ಮಾತಲ್ಲಿ ಬಾಯಿ ಬಿಡ್ಸಕ್ಕೆ ಅಂತ ಒಪ್ಕೋತಿರ್ಲಿಲ್ಲ ವೈಫು. ಯಾಕಂದ್ರೆ ಅವ್ರ ಮನ್ಸಲ್ಲಿ ಹಂಗಿತ್ತು, ಇದು ಬೇರೆ ಕೇಳ್ಬಿಟ್ರೆ ಪ್ರಾಫಿಟ್ ಆಗೋದು ನಿಂತೋಗ್ಬಿಡುತ್ತೆ, ಇನ್ನೂ ವರ್ಸ್ಟ್ ಕಂಡೀಷನ್ ಆಗ್ಬಿಡುತ್ತೆ ಅಂತ ಅವ್ರದ್ದು ಥಾಟ್. ಅವಾಗ ಹೇಳಿದ್ರಲ್ಲ ಅವರು ಯಾರಿಗೂ ಹೇಳಂಗಿಲ್ಲ ಅಂತ, ಅಕಸ್ಮಾತ್ ಹೇಳಿದ್ರೆ ಇನ್ನೂ ವರ್ಸ್ಟ್ ಕಂಡೀಷನ್ ಆಗತ್ತೆ ಅಂತ ಅವ್ರಿಗೆ ಅದು ಭಯ ಆಯ್ತು. ಅವ್ರು ಹೇಳಿಲ್ಲ. ಸೊ ಇವ್ರು ಏನ್ ಮಾಡೋದು, ಅವರಿಗೆ ಅವ್ರ ಮನೆಯಲ್ಲಿ ಕಳ್ಸ್ಬಿಡೋದು, ಇವ್ರ ಮನೆಯೆಲ್ಲ ಹುಡ್ಕಾಡೋದು, ಆ ವಸ್ತು ಸಿಕ್ಬಿಟ್ರೆ ಅಂತ ಸಾಕು ಅಂತ. ಏನಾದ್ರು ಸಸ್ಪಿಷಿಯಸ್ ವಸ್ತು ಕಾಣಿಸಿದ್ರೆ ಅದನ್ನ ತೋರಿಸ್ಬಿಟ್ಟು ಏನೋ ಒಂದು ಗೊತ್ತಾಗತ್ತೆ ಅಂತ 2-3 ಸತಿ ಅವರಿಗೆ ಮನೆಗ್ ಕಳ್ಸ್ಬಿಟ್ಟು ಮನೆ ಎಲ್ಲ ಹುಡ್ಕಾಡಿದ್ದಾರೆ, ಎಲ್ಲ ಬ್ಯಾಗು ಬಿಚ್ಚಿ ಎಲ್ಲ ಕಡೆ ಹುಡ್ಕಾಡಿದ್ದಾರೆ, ಸಿಕ್ಕಿಲ್ಲ. ಯಾಕಂದ್ರೆ ಅವ್ರ ವೈಫ್ ಇದ್ರಲ್ಲ, ಆ ವಸ್ತು ಅವ್ರ ಹತ್ರನೇ ಇಟ್ಕೊಂತಿದ್ರು. ಅವ್ರ ಆ ಕಡೆ ಹೋದ್ರೆ ಆ ವಸ್ತು ಅವ್ರ ಹತ್ರ ಹೋಗೋದು, ಅವ್ರ ಮನೇಲಿ ಹೋಗೋದು. ಅವ್ರ ಮನೆಯಲ್ಲಿ ವಾಪಸ್ ಹಿಂಗೆ ಹೆಲ್ತ್ ಇಶ್ಯೂಸ್ ಬರೋದು, ಅವ್ರು ಯಾವಾಗ ಹೋಗ್ತಾರಲ್ಲ ಸೇಮ್ ರಿಪೀಟ್ ಆಗೋದು. ಅವ್ರ ಮನೆಯಲ್ಲೂ ಹೆಲ್ತ್ ಇಶ್ಯೂಸ್ ಬರೋದು, ಮತ್ತೆ ಏನೋ ಒಟ್ಟು ನೆಗೆಟಿವ್ ವೈಬ್ಸ್, ನೆಮ್ಮದಿಯಾಗಿ ಯಾರು ಇರ್ತಿರ್ಲಿಲ್ಲ. ಸೊ ಅವ್ನು ಅದನ್ನ ಅಬ್ಸರ್ವ್ ಮಾಡ್ದ. ಪೂಜಾರಿ ಅವರಿಗೂ ಹೇಳಿದ್ರು ಹಿಂಗಿದೆ, ಅವ್ರ ಮನೇಲಿ ಹೋಗಾದ್ಮೇಲೆ ಸೇಮ್ ಕೈಂಡ್ ಆಫ್ ಇನ್ಸಿಡೆಂಟ್ಸ್ ನಡೀತಾ ಇದೆ ಅಂತ ಇವ್ರಿಗೆ ಗೊತ್ತಾಯ್ತು. ಓ ವಸ್ತು ಅಲ್ಲಿದೆ ಹಂಗಂದ್ರೆ ಫೋರ್ಸ್ಫುಲಿ ಕೇಳಿದ್ದಾರೆ, ನಿನ್ನ ಹತ್ರನೇ ಇದೆ ವಸ್ತು, ನೀನ್ ಇಲ್ಲಿದ್ದಾಗ ನಮ್ಮ ಮನೇಲಿ ಇದಾಗತ್ತೆ, ಕಷ್ಟಗಳು ಬರ್ತಿದಾವೆ, ನೀನ್ ಅಲ್ಲಿ ಹೋದ್ರೆ ಅಲ್ಲಿ ಬರ್ತಿದೆ, ಸೇಮ್ ರಿಪೀಟ್ ಆಗ್ತಿದೆ, ಒಳ್ಳೇದಂತೂ ಏನು ಆಗಿಲ್ಲ ನಮಗೆ, ಆ ವಸ್ತು ಬಂದಾದ್ಮೇಲೆ ಕೆಟ್ಟದೇ ಆಗ್ತಿರೋದು, ಅದಕ್ಕೆ ಹೇಳ್ತಿದೀವಿ ದಯವಿಟ್ಟು ಕೊಟ್ಬಿಡು, ಇಲ್ಲ ಅಂದ್ರೆ ಈ ಸುಮ್ನೆ ಲೈಫ್ ಪೂರ್ತಿ ಸಫರೇ ಪಡ್ಕೋಬೇಕಾಗತ್ತೆ ನಾವು ಅಂತ ಹೇಳಿದ್ರು. ಆಮೇಲೆ ಬಾಯಿ ಬಿಚ್ಚೋದು, ದಟ್ ಪರ್ಟಿಕ್ಯುಲರ್ ಆಂಟಿ ಕೊಟ್ಟಿದ್ದಾರೆ. ನನಗೆ ರಿಯಲೈಸ್ ಆಯ್ತು, ಓಕೆ ನಾನು ಇಲ್ಲಿದ್ರೆ ಇಲ್ಲ ಹಿಂಗಾಗ್ತಿದೆ, ನಾನ್ ನನ್ ಮನೆಗೆ ಹೋದ್ರೆ ಅಲ್ಲೂ ಹಂಗೆ ಆಗ್ತಿದೆ. ಸೊ ಅವರಿಗೆ ಅದು ರಿಯಲೈಸೇಷನ್ ಆಯ್ತು. ಸೊ ಅವ್ರು ಹೇಳ್ಬಿಟ್ರು, ಈ ವಸ್ತು ಇದೆ ನನ್ನ ಹತ್ರನೇ ಇದೆ, ನನಗ್ ಕೊಟ್ಟಿದ್ದು ಯಾಕೆ ಅಂದ್ರೆ ನಾನ್ ಮದ್ವೆ ಆದ್ಮೇಲೆ ಬಂದಾಗ ಎಲ್ಲ ಫೈನಾನ್ಷಿಯಲ್ ಲಾಸಸ್ ಆಗಿದ್ದು, ಎಲ್ಲರೂ ಹಿಂಗೆ ಮಾತಾಡ್ತಿದ್ರು, ದಟ್ ಬಿಕಾಸ್ ಆಫ್ ಯು ಹಿಂಗ್ ಆಗ್ತಿದೆ, ನೀನ್ ಮದ್ವೆ ಮಾಡಾದ್ಮೇಲೆ ಬಂದಾದ್ಮೇಲೆ ಹೀಗೆಲ್ಲ ಆಯ್ತು. ಸೊ ನನಗದು, ಸೊ ಆಮೇಲೆ ಅವ್ರು ಹೇಳಿದ್ರು, ಸೊ ಇದಕ್ಕೆ ನಾನು ಇದೆಲ್ಲ ಮಾಡಿರೋದು ಅಂತ ವಸ್ತು ಕೊಟ್ರು. ವಸ್ತು ಕೊಟ್ಟಾದ್ಮೇಲೆ ಏನಾಗಿದೆ ಅಂದ್ರೆ ಮೇನ್ ಪೂಜಾರಿ ಇದ್ರಲ್ಲ ಅವರು ಆ ವಸ್ತುನ ತಗೊಂಡ್ರು. ಆ ವಸ್ತು ಇತ್ತಲ್ಲ ಅದು ವಿಧಿ ಮಾಡ್ಬೇಕಿತ್ತು ಒಟ್ಟು. ಸೊ ಇವರಿಗೆ ಫೋನ್ ಬಂತಲ್ಲ, ಎಮರ್ಜೆನ್ಸಿ ಕಾಲ್ ಬಂತು. ಅವ್ರು ಹೇಳಿದ್ರು, ನೋಡಪ್ಪ ನನಗೆ ಹಿಂಗಿದೆ, ನಾನು ಊರಿಗೆ ಹೋಗ್ಬೇಕಾಗತ್ತೆ, ಈ ವಸ್ತು ನೀ ಇಟ್ಕೋ. ಓಕೆ, ಆ ವಿಧಿ ಇವನಿಗೆ ಗೊತ್ತಿರಲಿಲ್ಲ ಏನ್ ಮಾಡೋದು, ನಾ ಮಾಡಬೇಕು ಅಂತ. ಅವ್ರು ಏನ್ ಹೇಳಿದ್ರು, ನೀನ್ ಮನೆಗೆ ಹೋಗಾದ್ಮೇಲೆ ಈ ವಸ್ತು ಮನೆಯಲ್ಲಿ ಒಂದ್ ಟೆಂಪಲ್ ಇರತ್ತಲ್ವಾ, ಅದ್ರ ಮುಂದೆ ಇಡು, ಬೇರೆ ಏನು ಮಾಡಬೇಡ ಅಂತ ಹೇಳಿದ್ರು. ಓಕೆನಾ, ಆ ವಸ್ತು ಕೊಟ್ಟಿ ಇವರು ಊರಿಗೆ ಹೋಗ್ಬಿಟ್ರು. ಇನ್ನೊಬ್ರು ಇದ್ರಲ್ಲ ಅವ್ರ ಮನೆಗೆ ಹೋಗಿ ತಗೊಂಡಿದ್ದಾರೆ. ಕೆಲ್ಸ ಮಾಡ್ತಿದ್ದಾಗ ಅದ್ ಏನೋ ಗೊತ್ತಿಲ್ಲ, ಜೇಬಳಾಗಿದೆ ಆ ವಸ್ತು, ಮರ್ತೋಗಿದ್ದಾರೆ. ಆಮೇಲೆ ಏನಾಗಿದೆ, ಆ ಗ್ರಾಸ್ ಕಟ್ಟಿಂಗ್ ಮಷಿನ್ ಬರುತ್ತೆ, ಗ್ರಾಸ್ ಕಟ್ ಮಾಡೋ ಮಷೀನ್ ಅಲ್ಲಿ ಕೈ ಹೋಗ್ಬಿಟ್ಟಿದೆ. ಸೊ ಅವ್ರಿಗೆ ವಾಪಸ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಇದೆಲ್ಲ ಆಯ್ತಲ್ಲ, ಅವ್ರು ಮರ್ತೋಗ್ಬಿಟ್ಟಿದ್ದಾರೆ ಈ ವಸ್ತು ಇದೆ ಅಂತ. ಆ ವಸ್ತು ಇನ್ನು ಅವ್ರ ಮನೆಗೆ ಇದೆ, ಟೆಂಪಲ್ ಇಟ್ಟಿಲ್ಲ ಅವರು. ಇವ್ರ ಕೈ ಕಟ್ ಆಯ್ತಲ್ವಾ, ಅದು ಮೈಂಡ್ ಡೈವರ್ಟ್ ಆಗ್ಬಿಡ್ತು ಅವರಿಗೆ. ಅವಾಗ ಅವರಿಗೆ ಅದು ನೆನ್ಪಲ್ ಬಂದಿಲ್ಲ, ಓ ಈ ವಸ್ತು ಇದೆ ನನ್ನ ಹತ್ರ ಅದಕ್ಕೆ ಹಿಂಗ ಆಗ್ತಿರೋದು ಅಂತ ಆ ಮೈಂಡಿಗೆ ಬಂದಿಲ್ಲ ಅವರಿಗೆ. ಸೇಮ್ ಅವ್ರ ಮನೆಯಲ್ಲೂ ಹಿಂಗೆ ನೆಗೆಟಿವ್ ವೈಬ್ಸ್ ಅದು ಇದು.
ಆಮೇಲೆ ಅವ್ರಿಗೆ ನೆನ್ಪು ಬಂತು, ಓ ಆ ವಸ್ತು ಇದೆ, ನನಗೆ ನಮ್ಮ ಅಣ್ಣ ಹೇಳಿದ್ದ ಟೆಂಪಲ್ ಇಡು, ನಾನು ಮಾಡಿಲ್ಲ, ನನ್ನಿಂದ ಮರ್ತೋಯ್ತು ಅಂತ. ಸೊ ಅದನ್ನ ಇಟ್ರು. ಆಮೇಲೆ ಕಾಲ್ ಮಾಡಿ ಕರ್ಸ್ಕೊಂಡ್ರು. ಅವ್ರು ಬಂದಾದ್ಮೇಲೆ ಆ ಪೂಜೆಗೆ ಏನು ಮೀನ್ಸ್ ವಿಧಿ ಮಾಡ್ಬೇಕಿತ್ತು ಅದೆಲ್ಲ ಮಾಡಿ ಆಮೇಲೆ ಅದು ಕೂಲ್ ಡೌನ್ ಆಗಿದೆ. ಇವಾಗ ಇನ್ನ ಅವರೆಲ್ಲ ಇದಾರೆ ಇನ್ನೂ ಇದಾರೆ. ಇವಾಗ ಅದೆಲ್ಲ ಇಟ್ಮೇಲೆ ಆರಾಮಾಗಿ ಅವ್ರ ಆರಾಮಾಗಿದ್ದಾರೆ. ಅದಾದ್ಮೇಲೆ ಫೈನಾನ್ಷಿಯಲ್ ಕಂಡೀಷನ್ ಸರಿ ಹೋಯ್ತು. ಈಗ ಒಳ್ಳೆ ಲೈಫ್ ಮೀನ್ಸ್ 2-3 ದಿನಸಿ ಅಂಗಡಿ ಇದೆ ಎಲ್ಲ. ಹಂಗಾರೆ ಅದ್ ಕೊಟ್ಟಿದ್ದೆ ಬೇಕಂತಾನ ಬೇಕಂತ ಕೊಟ್ಟಿದ್ದ? ಅದು ಬೇಕಂತಾನೆ ಕೊಟ್ಟಿದ್ದು. ಇವಾಗ ಅವ್ರು ಅಂತ ಅವ್ರು ಇವಾಗ ರಿಲೇಟಿವ್ಸ್ ಇರ್ತಾರಲ್ಲ ಬ್ರೋ, ಅವ್ರು ಆಗ್ಲೇ ರಿಚ್ ಇದ್ರು ಬ್ರೋ, ನೋಡಕ್ ಆಗ್ತಿರಿಲ್ಲ. ಆಂಟಿ ಯಾರು ಕೊಟ್ಟಿದ್ರಲ್ಲ ಅವ್ರು ನೋಡಕ್ ಆಗ್ತಿರಿಲ್ಲ. ಒಂಥರ ಹೊಟ್ಟೆ ಉರಿ ಅಂತ ಹೇಳ್ತಾರಲ್ಲ, ಜಲಸಿ, ಹೊಟ್ಟೆ ಕಿಚ್ಚಿ ಹಿಂಗ್ ಇಷ್ಟೊಂದು ಈ ಕರ್ಮ ಅಂತ ಹೇಳ್ತಾರೆ ನೋಡಿ. ಈಗ ಯಾರ ವಸ್ತು ಕೊಟ್ಟಿದ್ರಲ್ಲ ಓಕೆನಾ, ಅವ್ರ ಕಂಡೀಷನ್ನು ಫುಲ್ ವರ್ಸ್ಟ್ ಆಗಿದೆ. ಶಿಕ್ಷೆ ದೇವ್ರು ಕೊಡ್ತಾನೆ, ನಾನು ಏನು ಮಾಡಲ್ಲ ಅಂತ ಹೇಳ್ತಾರಲ್ಲ, ಅದು ಅವ್ರ ಜೊತೆ ಆಗಿದೆ. ದಿಸ್ ವಾಸ್ ಮೈ ಸ್ಟೋರಿ. ಎಲ್ಲ ಬಾಯೆಲ್ಲ ಮುಚ್ಚಿಸ್ಬಿಟ್ಟಲ್ಲ. ನನ್ ಮಗ ಟೀಗೂ ನಿಲ್ಸ್ಲಿಲ್ಲ, ಟೆನ್ಷನ್ ಆಗೋಗ್ತೈತೆ. ಏನೋ ಬ್ಲಾಕ್ ಮ್ಯಾಜಿಕ್ ಅದು ಇದು ಅಂತ ಎದುರಿಸ ಬಿಟ್ಟೆ ಕಣಪ್ಪ. ನನ್ ಮಗ ಬೇರೆ ಏನೋ ಹೇಳ್ತೀನಿ ಅಂತ ಯಪ್ಪ ರಾತ್ರಿ ಈಗ ನಿದ್ದೆ ಬರುತ್ತಿಲ್ಲ. ಇವಾಗ ಒಂದ್ ಕಾಫಿ ಹಾಕೊಳ್ಳಿಲ್ಲ ಅಂದ್ರೆ ಟೆನ್ಷನ್ ಆಗ್ಬಿಡ್ತೀನಿ. ಬೆಳಿಗ್ಗೆ ತನಕ ನಿದ್ದೆ ಮಾಡಲ್ಲ, ಬೆಳಿಗ್ಗೆ ಕಾಫಿ ಕುಡ್ದೆ ಮಲ್ಗದು ಹುಡುಗ. ಗಾಯ್ಸ್, ಅದು ನನ್ಗೆ ಮೊದ್ಲೇ ಈ ಬ್ಲಾಕ್ ಮ್ಯಾಜಿಕ್ ಅವು ಅಂದ್ರೆ ಸ್ವಲ್ಪ ಭಯ ಇದೆ. ಎಲ್ಲಪ್ಪ ನಿಂದು ಟೀ ಶಾಪು? ಟೀ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿ ಯಾವ್ದೋ ರೋಡು ಇದಿಲ್ಲೋ, ಒಂದ್ ಜರ್ನಿ ಹೋಗ್ ಬಂದಿಲ್ವಾ, ಒಂದ್ ಟೈಮ್ ಸ್ಪೆಂಡ್ ಮಾಡಿಲ್ಲ. ಜರ್ನಿ ನನಗೆ ಅದೆಲ್ಲ ಕಣ, ಹೊಟ್ಟೆ ಉರಿತಿರೋದು. 300 ರೂಪಾಯಿ ಪೆಟ್ರೋಲ್ ಹಾಕ್ಸಿದೀವಿ. ಎಲ್ಲ ಯಾವ್ದೋ ಇದು 300 ರೂಪಾಯಿ ಪೆಟ್ರೋಲು. ಮಗ ನಾನು ಎಡಿಟರ್ ಕಣ, ಎಲ್ಲ ಕಟ್ ಮಾಡ್ತೀನಿ. ಈ ನನ್ ಮಗ ಯಾವ ಟೀನು ಕುಡ್ಸಲ್ಲ ಅಂತ ಕಾಣಿಸ್ತಾ ಇದೆ. ಆಲ್ರೆಡಿ ಟೈಮ್ ಎಷ್ಟಾಗಿದೆ ಗೊತ್ತಾ? ಅಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ? ಇದು ಬೋರ್ಡ್ 11:51 ಆಗಿದೆ. ಹೇಮಾನ ನನ್ಗೆ 27ಕ್ಕೆ ರಜಾ ಇಲ್ಲ ಕಣೋ. ಗಾಯ್ಸ್, ಏನಾಗಿದೆ ಒಳ್ಳೆ ಕಾಮಿಡಿ. ನಾನೇನ್ ಮಾಡಿದೆ, ಮೊನ್ನೆ ನನ್ಗೆ ಹುಷಾರಿರ್ಲಿಲ್ಲ. ಸೊ ನಾನು ಲೀವ್ ಹಾಕ್ದೆ. ನನ್ನ ಕ್ಯಾಲೆಂಡರ್ ಏನಿತ್ತು 27th ಬಕ್ರೀದ್ ಅಂತ ಏನೋ ಇತ್ತು. ನಾನೇನ್ ಮಾಡಿದೆ, 27th ಬಕ್ರೀದ್ ಅಲ್ವಾ, ವೆಡ್ನೆಸ್ಡೇ ಒಂದು ರಜಾ ಇದೆ. ಗುರುವಾರ ಮತ್ತೆ ಶುಕ್ರವಾರ 2 ದಿನ ರಜಾ ಹಾಕೊಂಡ್ರೆ 5 ದಿನ ಲಾಂಗ್ ಲೀವ್ ಇರುತ್ತಲ್ವಾ ಅಂತ ಅನ್ಕೊಂಡು ನಾನೇನ್ ಮಾಡಿದೆ, ಹೇಮಂತಿಗೆ ಫೋನ್ ಮಾಡಿದೆ. ಮೆಸೇಜ್ ಹಾಕ್ಬಿಟ್ಟು ಲೋ ಹೇಮ, 27ಕ್ಕೆ ರಜಾ ಇದೆ ನನಗೆ, ನಿನ್ಗೂ ಇರುತ್ತೆ, ಅದು ಬಕ್ರೀದಲ್ವಾ, ಹಬ್ಬ ಅಲ್ವಾ, ಸೊ ಹಂಗಾಗಿ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಹೇಳ್ದೆ ಅವನಿಗೆ 2 ದಿನ ರಜಾ ಹಾಕೋ, ಇಲ್ಲಾಂದ್ರೆ 1 ದಿನ ರಜಾ ಹಾಕೋ, 1 ದಿನ ವರ್ಕ್ ಫ್ರಮ್ ಹೋಮ್ ತಗೋ, ಅಲ್ಲಿ ಊರ್ಗೆ ಹೋಗೋಣ ನಮ್ಮ ಊರಿಗೆ ಅಂತ ಅಂದೆ ಹೇಮಂತ್ಗೆ. ಇವನೇನ್ ಮಾಡ್ದ, ನನಗೆ 27ಕ್ಕೆ ರಜಾ ಇಲ್ಲ, ನನಗೆ ತುಂಬಾ ದಿನ ಆಗಿದೆ ರಜಾ ಕೊಟ್ಟು, ನಾನು ರಜಾನು ತಗೊಂಡಿಲ್ಲ 2-3 ತಿಂಗಳಿಂದ, ಒಂದ್ ಕೆಲಸ ಮಾಡ್ತೀನಿ, 3 ದಿನನೂ ರಜಾ ಹಾಕ್ತೀನಿ ಅಂತ ರಜಾ ಹಾಕ್ರ. ನನ್ ಜೊತೆ ವಾದ ಮಾಡಿದಾರೆ, ನೀನು ಹಾಕು ಅಂತ. ಅರ್ಧ ಗಂಟೆ ಕನ್ವಿನ್ಸ್ ಮಾಡಿದಾನೆ ಹುಡುಗ. ಇವತ್ತು ಗೊತ್ತಾಗಿದೆ ನನಗೆ ರಜಾನೇ ಇಲ್ಲ. ನಾನೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಯಾವ್ದೋ ಕ್ಯಾಲೆಂಡರ್ ನೋಡ್ಬಿಟ್ಟು ಮ್ಯಾನೇಜರ್ಗೆ ಐ ವಿಲ್ ಬಿ ಆನ್ ಲೀವ್ ಆನ್ ದೀಸ್ 3 days ಅಂತ 15 ದಿನ ಪ್ರಿಯರ್ ನೋಟಿಸ್ ನಾನು ಹೋಗೋಣ ಧರ್ಮಸ್ಥಳಕ್ಕೆಲ್ಲ ಹೋಗ್ ಬರೋಣ, 5 ದಿನ ರಜಾ ಇರುತ್ತೆ, 1-2 ದಿನ ಮನೇಲಿ ಇದ್ದಂಗ ಆಗುತ್ತೆ, ಹೋಗ್ ಬರೋಣ ಒಂದು ದೊಡ್ಡ ಟ್ರಿಪ್ ಅಂತ ನಾನ್ ಅನ್ಕೊಂಡ್ರೆ, ನೋಡಿದ್ರೆ ರಜಾನೇ ಇಲ್ಲ. ಏನ್ ಮಾಡೋದು ಗೊತ್ತಾಗಿಲ್ಲ. ಇವನಿಗೆ ಬೇರೆ ಹೇಳ್ಬಿಟ್ಟಿದೀನಿ, ಇವನಿಗೆ ಸಿಗದೆ ರಜಾಗಳು ಸಿಗದೆ ಅಪರೂಪ. ಅವ್ರ ಮ್ಯಾನೇಜರ್ ಕೊಡೋದು ಅಪರೂಪಗಳು. 3 ದಿನ ರಜಾ ಹಾಕ್ಸ್ಬಿಟ್ನಲ್ಲ, ನೋಡಿದ್ರೆ ನನಗೆ ರಜಾ ಇಲ್ಲ. ಇಲ್ಲ ಗಾಯ್ಸ್, ಅದೇನಾರು ಆಲ್ಟರ್ನೇಟಿವ್ ನಾವು ಮಾಡ್ತೀವಿ, ನೋಡೋಣ ಯಾವಾಗ ಹೋಗ್ತೀವಿ ಅಂತ. ನಾನು ಹೆಂಗೂ ವ್ಲಾಗ್ ಮಾಡ್ತೀನಲ್ವಾ, ನೋಡ್ತೀರಾ, ಎಲ್ಲ ಬಂದೇ ಬರುತ್ತೆ. 12 o'clock ಆಗ್ತಾ ಬಂತು. ನಾವು ಮಾತಾಡಿದ ರೇಂಜಿಗೆ 12 o'clockಗೆ ಸುಮ್ನೆ ಇರಲ್ಲ, ವೈಬ್ಸ್ ಇರತ್ತಲ್ಲ, ದೆವ್ವಗಳು ಆಕ್ಟಿವೇಟ್ ಆಗ್ತವೆ ಅಂತ ನಾನ್ ಕೇಳ್ಕೊಂಡ್ ಪಟ್ಟಿದೀನಿ. ನನ್ ಮನೆಗ್ ಬೇರೆ ಹೋಗ್ಬೇಕು, ಸುಮ್ನಿರಪ್ಪ ನೀನು. ಇವನು ಇವಾಗ ನಮ್ಮಿಬ್ರಿಗೆ ಬಿಟ್ಟು ಒಬ್ನೇ ಹೋಗ್ತಾನೆ, ಅವಾಗ ಒಂದ್ ಸ್ವಲ್ಪ ಕ್ಯಾಮೆರಾ ಆನ್ ಇರ್ಲಿ. ಸೊ ಗೈಸ್, ಅವ್ರನ್ನ ಮನೆಗೆ ಬಿಟ್ಟಿದ್ದಾಯ್ತು. ಇಲ್ಲಿ ನೋಡಿ ಹುಡುಗರು ಹೋಗ್ತಾವ್ರೆ. ಸೊ ಗೈಸ್, ಹೋಗ್ತಾ ಇದ್ದೀನಿ ಮನೆಗೆ. ಟೀ ಕುಡಿಯೋಕೆ ಅಂತ ಹೊರಟ್ವಿ, ನೋಡಿದ್ರೆ ಟೀನೇ ಕುಡಿಲಿಲ್ಲ. ಬಿಕ್ಕಿದೆಲ್ಲ ಮಾಡ್ಕೊಂಡು 12 ಗಂಟೆ ಆಗಿದೆ ನೋಡಿ, ಕರೆಕ್ಟಾಗಿ 12 ಗಂಟೆ ಆಗಿದೆ. ಇಲ್ಲಿಂದ ನಾನು ಬಾಪೂಜಿಗೆ ಬೇರೆ ಹೋಗ್ಬೇಕು. ಈಗ ಗಾನಶ್ರೀ ಗೌಡ ಅವರು ಎಗ್ ರೈಸ್ ಮಾಡಿದ್ರು, ನನಗೂ ಮಾಡಿರಿ ಅಂತ ಹೇಳಿದ್ದೆ. ಈಗ ಅದನ್ನ ಹೋಗಿ ತಿನ್ಬೇಕು, ಇಲ್ಲ ವೇಸ್ಟ್ ಆಗೋಗುತ್ತೆ. ತಿನ್ಕೊಂಡು ಮಲ್ಕೊಳ್ಳೋಣ. ಸೊ ಗೈಸ್, ನಿಮ್ಗೆ ಏನಾದರೂ ಮತ್ತೆ ಇನ್ನೊಂದು ಪಾರ್ಟ್ ಬೇಕು, ಗೋಸ್ಟ್ ಸ್ಟೋರೀಸು, ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಸ್ಟೋರೀಸು ಬೇಕು ಅಂತ ಅಂದರೆ ಕೆಲಸ ಮಾಡಿ,
ಕಮೆಂಟ್ ಹಾಕಿ ಮಾಡ್ಸೋಣ ನಮ್ಮ ಭಾರ್ಗವ್ ಹತ್ರ. ಗೈಸ್ ಹೊರಟೆ, ಏನ್ ಕಾರಲ್ಲಿ ಒಂಥರ ಇಮ್ಯಾಜಿನೇಷನ್, ಯಾರೋ ಹಿಂದೆ ಕೂತವ್ರೇನೋ ಅನ್ನೋ ಥರ ಕಾರ್ ಬಿಟ್ಬಿಟ್ಟು ಇವಾಗ ನಾನು ಬಾಪೂಜಿ ಕಡೆಗೆ ಹೊರಟಿದ್ದೀನಿ. ಸೊ ಹೋಗ್ಬಿಟ್ಟು ಊಟ ಮಾಡಿಲ್ಲ, ಮಾಡಿಕೊಂಡು ಮಲ್ಕೊಳ್ಳೋಣ ಫಸ್ಟು. ಸರಿ ಗೈಸ್, ಸಿಗೋಣಂತೆ ನೆಕ್ಸ್ಟ್ ಬ್ಲಾಗಲ್ಲಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.